ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳ ಪದಗ್ರಹಣ, ಸನ್ಮಾನ, ಪ್ರತಿಭಾ ಪುರಸ್ಕಾರ, ಕ್ಯಾಲೆಂಡರ್ ಬಿಡುಗಡೆ. ಸೈಬರ್ ಕೇಂದ್ರದಲ್ಲಿ ನಕಲಿ ಕಾರ್ಮಿಕರ ಕಾರ್ಡ್, ಜೈಲಿಗೆ ಕಳಿಸುವ ಎಚ್ಚರಿಕೆ ನೀಡಿದ ಶಾಸಕರು. ಕಟ್ಟಡ ಕಾರ್ಮಿಕರ ಕಾರ್ಯಚಟುವಟಿಕೆ ಕುರಿತು ಸತೀಶ್ ಅಂಗಡಿ ಮಾತು. ಮೀನುಗಾರರಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದ ಶಾಸಕ ಬೇಳೂರು. ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆನೆ ಹಾವಳಿ, ಆನೆ ಕಾಲ್ತುಳಿತಕ್ಕೆ ಅಪಾರ ಬೆಳೆ ನಾಶ, ಮೌನವಾಗಿದೆ ಅರಣ್ಯ ಇಲಾಖೆ. ಈಗ ಸುದ್ದಿಯ ವಿವರ. ಸಾಗರದ ಕೆಲವು ಸೈಬರ್ಗಳಲ್ಲಿ ನಕಲಿ ಕಾರ್ಮಿಕರ ಕಾರ್ಡ್ ಮಾಡಿಕೊಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು, ನಕಲಿ ಕಾರ್ಡ್ ಮಾಡಿಕೊಡುವವರ ಮತ್ತು ನಕಲಿ ಕಾರ್ಡ್ ಮಾಡಿಸಿಕೊಳ್ಳುವವರನ್ನು ಜೈಲಿಗೆ ಕಳಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಭಾನುವಾರ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪದಾಧಿಕಾರಿಗಳ ಪದಗ್ರಹಣ, ಟಿ ಶರ್ಟ್ ವಿತರಣೆ, ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಂಘದ ಅಧ್ಯಕ್ಷ ಸತೀಶ್ ಅಂಗಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಕಾರ್ಮಿಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ, ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಸಂಘದ ಅಧ್ಯಕ್ಷ ರಾಮಚಂದ್ರ ಮೇಸ್ತ್ರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಗಣಪತಿ ಮಂಡಗಳಲೆ, ಲಲಿತಮ್ಮ, ಸೈಯದ್ ಜಾಕಿರ್, ರಮೇಶ್ ಕೆಳದಿಪುರ, ರಾಮಪ್ಪ, ಮೈಲಪ್ಪ, ಕೃಷ್ಣಮೂರ್ತಿ, ಹೊಸಂತೆ ಗಣಪತಿ, ಕೆರೆಯಪ್ಪ ಇನ್ನಿತರರು ಹಾಜರಿದ್ದರು. ಅನನ್ಯ ಪ್ರಾರ್ಥಿಸಿದರು. ಅಣ್ಣಪ್ಪ ಮೇಸ್ತ್ರಿ ಸ್ವಾಗತಿಸಿದರು. ಸತೀಶ್ ಅಂಗಡಿ ಪ್ರಾಸ್ತಾವಿಕ ಮಾತನಾಡಿದರು. ಹರೀಶ್ ಕಾರ್ಯಕ್ರಮ ನಿರೂಪಿಸಿದರು. ನೀವು ಕರೆಕ್ಟಾಗಿ ಚೆನ್ನಾಗಿ ದೇಶದ ಅಭಿವೃದ್ಧಿಯಾಗಿ ನಮಗೆ ಸಿಗುತ್ತಂತ ಆಸೆ. ಹಾಗಾಗಿ ಬಹಳಷ್ಟು ಜನರಿಗೆ ನೋಡಿ ಸಿಮೆಂಟ್ ಕೆಲಸ ಮಾಡ್ತೀವಿ, ಸಿಮೆಂಟ್ ಕೆಲಸ ಆಗುತ್ತೆ, ಪೇಂಟ್ ಕೆಲಸ ಆಗುತ್ತೆ, ಆಮೇಲೆ ವೆಲ್ಡಿಂಗ್ ಕೆಲಸ ಆಗುತ್ತೆ. ಎಲ್ಲ ಬಹಳ ಕಷ್ಟಕರವಾದ ಕೆಲಸ. ಈ ಕಾರ್ಮಿಕರ ಜೀವನ ಹಾಗೆ ಬದುಕಿನಲ್ಲಿ ಏನೇನಾಗುತ್ತೆ ಅಥವಾ ಏನೋ ಒಂದು ವ್ಯತ್ಯಾಸ ಅಥವಾ ಕರೆಂಟ್ ಈ ರೀತಿ ಹಲವಾರು ಅದಕ್ಕೋಸ್ಕರ ರಾಜ್ಯದ ನಮ್ಮ ಆಧುನಿಕರು ಬಹುಶಃ ಅವರಿಗೆ ಬಹಳ ರಾಜ್ಯದಲ್ಲಿ ಬಹಳ ನಾವು ಸಚಿವರನ್ನು ನೋಡ್ತಿದ್ದೀವಿ. ಅವರು ಅವರ ಕ್ಷೇತ್ರದಲ್ಲಿ ಸಾವಿರಾರು ಕುಟುಂಬಗಳಿಗೆ ಹಾಕಿ ಭೂಮಿಗೆ ಅಷ್ಟು ಅಂದ್ರೆ ಬೇಕಾಗುತ್ತಿದೆ. ಹಾಗಾಗಿ ಸಂತೋಷಕರಗಳು ಹಲವಾರು ಈ ರಾಜ್ಯದಲ್ಲಿ ಒಂದು ಉತ್ತಮವಾದ ಒಂದು ಮಂತ್ರಿ ಮಕ್ಕಳಿಗೆ ಹೆಸರಲ್ಲಿ ಅವರಿಗೆ ಸನ್ಮಾನ ಮಾಡುವುದು ಬಹಳ ಇದೇ ಕೇವಲ ಉತ್ತಮವಾದ ವ್ಯಕ್ತಿಯಾಗಿ ಯಾವ ದುಡ್ಡು ಆದರೆ ಅದಕ್ಕೆ ನಿಮ್ಮ ಶ್ರಮ ಮುಖ್ಯ. ನೀವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಆ ಮಕ್ಕಳ ಶಿಕ್ಷಣ ಮುಂದಿನ ದಿವಸದಲ್ಲಿ ನಿಮ್ಮ ಮನೆಗೆ ಒಂದು ಉತ್ತಮವಾದಂತಹ ಬೆಳಕಾಗುತ್ತೆ, ಒಂದು ಒಳ್ಳೆ ವ್ಯಕ್ತಿ ಆಗುತ್ತದೆ. ನಿಮ್ಮ ಕಷ್ಟಗಳನ್ನು ಮಕ್ಕಳು ಮಾಡಬೇಕು.
ಆ ಮುಂಚೆ ಸಭೆ ಹೇಳಿದೆ ನೋಡಿ, ನಿಮ್ಮನ್ನು ಒಂದು ಸಭೆ ಹೇಳಿದ್ರು ಮಾಡಿದೆ. ಆದರೆ ಆ ವಿಷಯ ಅವರ ದುಡಿಮೆ 10 ಲಕ್ಷ ಬಂದಿದ್ದೀಯಾ ಏನೋ ಒಂದಿಷ್ಟು ದಾರಿ ಸಿಗಬಹುದು, ಒಂದಿಷ್ಟು ದಿನ ಅದನ್ನು ಮಾಡಬಹುದು ಭಾವನೆ ನಿಮ್ಮಲ್ಲಿ ಎಲ್ಲ ಕಾರ್ಯ ಮಾಡ್ಬೋದಲ್ಲ, ಅದನ್ನ ನೋಡೋದು ಮುಂದೆ ಏನು ಬಂದು ಹಾಗೆ ಜೀವನದ ತಮ್ಮ ಗುರಿಗಳನ್ನು ಇಟ್ಕೊಂಡು ಮುಂದೆ ಏನಾಗಬೇಕು ತಮ್ಮ ಗುರಿಯನ್ನು ಇಟ್ಕೊಂಡ್ರೆ ಓದಲು ಬಹಳ ಮನುಷ್ಯರ ಕಾರಣದಲ್ಲಿ ಈ ಸೈನಿಕರಲ್ಲಿ ಕಾರಣಗಳಲ್ಲಿ ಮಾಡ್ತಾರೆ, ಅವರ ನಿರ್ಮಾಣ ಮಾಡಬಾರದು. ನಾನು ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಬಗ್ಗೆ ನಾನು ಹೇಳಿದ್ದೀನಿ. ಯಾರ ಕಾರ್ಮಿಕರಲ್ಲಿ ಯಾರಾದರೂ ಒಂದು ಕಾರಣ ಮಾಡಿದರೆ ನಾವು ನಿಮ್ಮ ಕಾರಣ ಮಾಡಿಕೊಂಡು ಅವರೆಲ್ಲ ಈಗಾಗಲೇ ಮಾತಾಡಿದ್ರಿ ನಿಮ್ಮ ನಿಮ್ಮಲ್ಲಿ ಯಾವ ತೊಂದರೆ ಮಾಡಿದ್ರೆ ಇವತ್ತು ಅದೊಂದೇ ಕಾರ್ಮಿಕ ಮೌಲ್ಯವಾಗಿ ಆಮೇಲೆ ಸಂತೋಷ ಸಚಿವರನ್ನು ನಾನು ಭೇಟಿ ಮಾಡಿದ್ದೀನಿ. ನಮ್ಮ ಕಟ್ಟಡ ಕಾರ್ಮಿಕರಿಂದನೇ ಈ ಸುಂದರ ಜಗತ್ತನ್ನು ಕಟ್ಟಕ್ಕಾಗೋದು. ಪಟ್ಟಣ ಅಭಿವೃದ್ಧಿಗಾಗ್ಲಿ, ಗ್ರಾಮೀಣ ಅಭಿವೃದ್ಧಿಗಾಗ್ಲಿ ಎಲ್ಲದೂ ಕೂಡ ಚಂದ ಕಾಣಬೇಕು ಅಂತ ಹೇಳಿದ್ರೆ ಈ ಕಟ್ಟಡ ಕಾರ್ಮಿಕರು ತುಂಬಾ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಆದ್ರೆ ನಮಗೆ ಗೊತ್ತಿರೋ ಹಾಗೆ ಕಟ್ಟಡ ಕಾರ್ಮಿಕರಿಗೆ ಸಾಕಷ್ಟು ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆಗಳು. ಒಬ್ಬ ಒಂದು ಮನೆ ಕಟ್ಟಬೇಕಾದ್ರೆ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಒಬ್ಬ ಬಾಯಕ್ ತೆಗಿಬೇಕಾದ್ರೆ ಅವನು ಮೈ ಮೇಲೆ ದುಡಿದು ಕೆಲಸ ಮಾಡ್ತಾನೆ, ಅವನು ಒಬ್ಬ ತುಂಬಾ ಆರೋಗ್ಯ ಸಮಸ್ಯೆಯನ್ನು ಬಳಸ್ತಾನೆ. ಹಾಗೆ ಒಬ್ಬ ಮೇಸ್ತ್ರಿ ಮತ್ತೆ ಸಹಾಯಕ ಏನು ಸಿಮೆಂಟಿನ ಧೂಳನ್ನು ಕುಡಿದು ಸಾಕಷ್ಟು ಆರೋಗ್ಯ ಸಮಸ್ಯೆಯಲ್ಲಿ ಬಳಸ್ತಾರೆ. ಹಾಗೆ ಕಾರ್ಪೆಂಟರ್ಗಳಾದ್ರೂ ಕೂಡ ಮರದ ಹೊಟ್ಟಿನ ಧೂಳನ್ನು ಕುಡಿದು ಸಾಕಷ್ಟು ಆರೋಗ್ಯ ಸಮಸ್ಯೆಯಲ್ಲಿ ಬಳಸ್ತಾರೆ. ಹಾಗೆ ವೆಲ್ಡಿಂಗ್ ಕೆಲಸ ಮಾಡೋದು ಕೂಡ ಕಡಿಮೆ ಸಮಸ್ಯೆಯಿಂದ ಬಳಸ್ತಾರೆ. ಮತ್ತೆ ಈ ಪೇಂಟರು ಕೂಡ ಪೇಂಟಿನ ವಾಸನೆಯನ್ನು ಕುರಿತು ಅವರ ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ. ಆದ್ರೆ ಎಲ್ಲಾ ತರದ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳನ್ನು ತಗೊಂಡು ಈ ಸುಂದರ ಜಗತ್ತನ್ನು ಕಟ್ಟುವುದರಲ್ಲಿ ಮುಖ್ಯ ಪಾತ್ರ ವಹಿಸುವವರೇ ಕಟ್ಟಡ ಕಾರ್ಮಿಕ. ಆದ್ರೆ ಕಟ್ಟಡ ಕಾರ್ಮಿಕ ಎಲ್ಲಾ ಕಾರ್ಮಿಕರಲ್ಲೂ ಕೂಡ ಸಮಸ್ಯೆ ಇದ್ದೇ ಇರುತ್ತೆ. ಆದ್ರೆ ಅವ್ರು ಯಾರು ಅರ್ಥಕೊಳ್ಳಲ್ಲ. ಈಗ ಕೊನೆಯ ಸಂದರ್ಭದಲ್ಲಿ ಒಂದು ಶಾಸಕರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರೇ ನೀವು ಇನ್ಸೂರೆನ್ಸ್ ಮಾಡಿದಾಗ ಕೂಡ ನಾನೇ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಅಂತಂದ್ರು. ಆದ್ರೆ ಇಲ್ಲಿ ಇಲಾಖೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿದ್ದಾವೆ, ಅದನ್ನ ತಗೋಬೇಕು ಅಂತಂದ್ರೆ ನಾನು ಯಾಕೆ ಹೋಗ್ಬೇಕಪ್ಪ, ನಾನು ಯಾಕೆ ಯಾರೋ ಒಬ್ಬರು ತಗೋತಾರೆ. ಆದ್ರೆ ಇವ್ರು ಮಾತ್ರ ಯಾರು ತಗೋಲ್ಲ. ಯಾಕಂದ್ರೆ ಇವರಿಗೆ ಒಂದು ಏನು ಈಗ ತಾಲೂಕು ಆಫೀಸ್ಗಳನ್ನಾಗ್ಲಿ ಮತ್ತೆ ಕಾರ್ಮಿಕರ ಆಫೀಸ್ಗಳನ್ನಾಗ್ಲಿ ನೋಡುವಂತ ಮನಸ್ಥಿತಿ ಯಾರಿಗೂ ಇರಲ್ಲ. ಯಾರೋ ಇಲ್ಲಿ ಸುಮ್ಮನೆ ಆ ಕಡೆ ಆಟ ಆಡುವಂತವರು ಈ ತರ ಸೌಲಭ್ಯಗಳನ್ನ ತಗೊಳ್ತಾರೆ.
ಆ ಥರ ವಿಷಯಗಳು ಆಗಬಾರ್ದು. ಈಗ ಸಂಘಟನೆಗಳು ಎಲ್ಲವೂ ಕೂಡ ಎಚ್ಚೆತ್ತುಕೊಳ್ಳುತ್ತೆ. ಅದರಿಂದ ಈ ಥರ ಸಂಘಟನೆ ಬೆಳೆಸೋದು ಕೂಡ ತುಂಬಾ ಒಂದು ಕೈ ನೋಡ್ಬೇಕು ಅಂತ ನಾನು ಇದನ್ನ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಕೂಡ ಇತ್ತೀಚೆಗೆ ನಾವು ಒಂದು 5 ವರ್ಷ ಆದ್ಮೇಲೆ ಇದಕ್ಕೆ ನಾನು ಒಂದು ನಿರ್ದೇಶನ ಆದ್ಮೇಲೆ ಸಾಕಷ್ಟು ಸಮಸ್ಯೆಗಳನ್ನ ಇದ್ವು. ನಾವು ಸಂಘಟನೆಯಾಗಿ ಎಲ್ಲ ತರಹದ ಧ್ವನಿಗಳಿದ್ದಾಗ ಸಾಕಷ್ಟು ಬದಲಾವಣೆಗಳನ್ನ ಈ ಸಂಘಟನೆ ತಂದಿದೆ. ಅದರಲ್ಲಂತೂ ಈ 2 ವರ್ಷದ ಇಚ್ಚಿಗೆ ನಮ್ಮ ಶಾಸಕರಿಗೂ ಮತ್ತೆ ನಮ್ಮ ಕಾರ್ಮಿಕ ಸಚಿವರಿಗೂ ಭಾರಿ ನಂಟು. ನಾನು ಈ ಹಿಂದೆ ಒಂದು 8 ಬಾರಿ ನಾನು ನಮ್ಮ ಸಂತೋಷ್ ನಾಡವ್ರನ್ನ ನಾನು ಭೇಟಿ ಮಾಡಿದ್ದೀನಿ. ನೋಡಕ್ಕೆ ನನ್ನ ಸೋಷಿಯಲ್ ಮೀಡಿಯಾದೊಳಗೆ ನೋಡಿದ್ದಾರೆ. ನಮ್ಮ ಶಾಸಕರ ಹೆಸರು ಹೇಳಿದ ತಕ್ಷಣ ನಮಗೆ ಏನೋ ಒಂಥರ ಒಂದು ಗೌರವ, ಅವರು ಕೂರಿಸಿ ಮಾತಾಡುವಂಥದ್ದಾಗಲಿ ಎಲ್ಲದರಲ್ಲೂ ಕೂಡ ನಮಗೆ ಸಾಕಷ್ಟು ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಇಂಥ ಒಂದು ಶಾಸಕರು ಇರ್ಬೇಕಾದ್ರೆ ನಾವು ನಮ್ಮ ಕಾರ್ಮಿಕರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅವ್ರ ಹತ್ರ ನೇರವಾಗಿ ಹೇಳ್ಕೊಂಡಾಗ ಅವಾಗ ಹೋಗಿ ಅವ್ರು ಹೇಳ್ತಾರೆ. ಯಾಕಂದ್ರೆ ಒಬ್ಬರು ಶಾಸಕರಾದ ತಕ್ಷಣ ಅಥವಾ ಸಚಿವರಾದ ತಕ್ಷಣ ಅವರಿಗೆ ಎಲ್ಲಾ ಸಮಸ್ಯೆಗಳು ಗೊತ್ತಿರಲ್ಲ. ಯಾಕಂದ್ರೆ ಅವರಿಗೆ ಹಲವಾರು ಇಲಾಖೆಗಳು ಬರ್ತವೆ, ಹಲವಾರು ಸಮಸ್ಯೆಗಳು ಬರ್ತವೆ. ಹಾಗಾಗಿ ಅವ್ರಿಗೆಲ್ಲದೂ ಕೂಡ ಗೊತ್ತಿರಲ್ಲ. ನಾವು ಸಂಘಟಿತರಾಗಿ ನಮಗೆ ಈ ತರ ಸಮಸ್ಯೆಗಳಿದ್ದಾವೆ, ನಮಗೆ ಈ ತರದ ಬೇಕು ಬೇಡಿಕೆಗಳಿದ್ದಾವೆ, ಈ ತರದ ಬೇಡಿಕೆಗಳನ್ನ ಇಟ್ಟಾಗ ಅವ್ರು ಹೋಗಿ ಮನದಟ್ಟು ಮಾಡಿ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಹತ್ತಿರದಿಂದ ಸಿಗ್ತಾರೆ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಭಾನುವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಮೀನುಗಾರಿಕೆ ಇಲಾಖೆ ವತಿಯಿಂದ ಫಲಾನುಭವಿಗಳಿಗೆ ಮೀನುಗಾರಿಕೆಗೆ ಬೇಕಾದ ಪರಿಕರಗಳು, ಉಕ್ಕಡ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು, ನಗರಸಭಾ ಮಾಜಿ ಸದಸ್ಯ ಗಣಪತಿ ಮಂಡಗಳಲ್ಲಿ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುತ್ತನಹಳ್ಳಿ, ಮಸಕಲಬೈಲು, ಕುಂದೂರು, ಮಿಡಿನಾಗರ, ಮಡಿವಾಳಕಟ್ಟೆ ಇನ್ನಿತರೆ ಭಾಗಗಳಲ್ಲಿ ಆನೆ ಓಡಾಡುತ್ತಿರುವುದರಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಬಾಳೆ, ಅಡಿಕೆ, ಭತ್ತ, ಶುಂಠಿ, ಜೋಳದ ಬೆಳೆ ಸಂಪೂರ್ಣ ನಾಶವಾಗಿದೆ. ಗುತ್ತನಹಳ್ಳಿಯ ಹಾಲೇಶ್, ಕೆರೆಯಪ್ಪ, ಛತ್ರಪತಿ, ಸತೀಶ್, ದ್ಯಾವಪ್ಪ, ರವಿಕುಮಾರ್, ಧರ್ಮಪ್ಪ ಇನ್ನಿತರರ ತೋಟದ ಬೆಳೆಗಳು ನಾಶವಾಗಿದೆ. ಆನೆ ಹಾವಳಿಯಿಂದ ಗ್ರಾಮಸ್ಥರು ಜೀವ ಕೈನಲ್ಲಿ ಹಿಡಿದುಕೊಂಡು ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಳೆ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡದೆ ಹೋದರೆ ರೈತರು ಪ್ರತಿಭಟನಾ ಎಚ್ಚರಿಕೆ ನೀಡಿದ್ದಾರೆ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.